ಏನ್ರಿ ಸುಭಾಷ್, ಭಾಳ ದಿನಗಳ ನಂತರ ಒಂದೊಳ್ಳೆ ಡೀಲ್ ತಗೊಂಬಂದಿದ್ದೀನಿ ಅಣ್ಣ. ಏನ್ರಿ ಡೀಲ್ ಅದು? 40% ಮಾರ್ಜಿನ್ ನಮ್ದು. ಏನ್ರಿ ಅದು 40%? ಅದೇ ಅಣ್ಣ, ಬನಶಂಕರಿ ಹತ್ರ ಇತ್ತಲ್ಲ, ಪಶಾಣದ ಹತ್ರ 30-40 ಸೈಟು, ಅದು ಅಣ್ಣ. ಇಲ್ಲ ರೀ, ಅದೆಲ್ಲ ಮಾಡಲ್ಲ ಈಗ. ಹಂಗೆ ಹೇಳ್ಬೇಡಿ ಅಣ್ಣ, ಎಲ್ಲ ನಾನು ಮಾತಾಡ್ಬಿಟ್ಟು ಕರ್ಕೊಂಬಂದಿದ್ದೀನಿ. ನಾನು ಹೇಳ್ದೆ ತಾನೆ, ನಂದೇ 108 ತಲೆನೂ ಇದೆ, ಅಂಥದ್ದೆಲ್ಲ ನಾನು ಮಾಡಲ್ಲ. ಆ ವ್ಯವಹಾರಗಳೆಲ್ಲ ಬಿಟ್ಬಿಟ್ಟಿದ್ದೀನಿ ರೀ. ಅಣ್ಣ ಅರ್ಥ ಆಗಲ್ವಾ ಈ ನಿನ್ನ ವರ್ಡು? ಯಾರ್ರೀ ಇವನು? ಯಾವುದೇ ವ್ಯವಹಾರ ತಂದು ತಲೆ ತಿಂತಾನಲ್ರಿ ಇವನು. ಕೊಡ, ತಿಕ್ಕ ಮುಚ್ಕೊಂಡು ಕೊಡ. ಇಲ್ಲ 500. ಏ ಬೋಳಿ ಮಕ್ಳ, ಬರೋ ಇಲ್ಲೇ. ಕರೀತಾರ ನೋಡ ನಿನ್ ಲೈ. ಏ ಎಮ್ಮೆ, ಬಾಯಿಲಿ ನಿನ್ನೆ ಕರೆದಿದ್ದು. ಏನಣ್ಣ ಏನಾಯ್ತು ಆಮೆ ವಿಷಯ? ಅಣ್ಣ, ಹುಡುಗನ್ನೆಲ್ಲ ಬಿಟ್ಟಿದ್ದೀನಣ್ಣ ಏರಿಯಾದಲ್ಲಿ, ಎಲ್ಲ ಕಡೆ ಹುಡುಕ್ತವ್ರಣ್ಣ. ಆಮೆ ಹುಡುಕ್ತಾ ಇದ್ದೀರಾ? ಆಂಟಿನ ಹುಡುಕ್ತಾ ಇದ್ದೀರಾ? ಯಾವಾಗ ಹುಡುಕ್ತೀರಾ? ಆ ಮಜ್ಜೂರ್ ಹುಡುಗನ ಹಿಡಿಯಕ್ಕೆ ಆಗ್ತಾರ ನಿಮ್ಮ ಕೈಯಲ್ಲಿ? ಏನೋ ಮಾಡ್ತಾ ಇದ್ದೀರಾ? ಶಾಟ ತಿರ್ತಾ ಇದ್ದೀರಾ? ಅಣ್ಣ, ಪೊಲೀಸರು ಒಬ್ಬನ ಲಾಕ್ ಮಾಡ್ಕೊಂಡಿದಾರಣ್ಣ. ಎಲ್ಲಾ ಕೆಲಸ ಆದ್ಮೇಲೆ ಬರೋ ಪೊಲೀಸೇ ಹಿಡ್ದೋರು ಅಂದ್ಮೇಲೆ ನೀವೇನ್ರೋ ಮಾಡ್ತಾ ಇದ್ದೀರಾ? ಮಾತ್ರ ಆ ಏರಿಯಾ ಲೌಡಿ, ಈ ಏರಿಯಾ ಲೌಡಿ ಅಂತ ಯಾವ ಶಾಟದ ಮೇಲೆ ರೌಡಿ ನೀನು? ಅಣ್ಣ, ನಾನೇನ್ ಸುಮ್ನೆ ಕೂತಿಲ್ಲ ಅಣ್ಣ, ಎಲ್ಲಾ ಕಡೆ ಹುಡುಗನ್ನ ಬಿಟ್ಟಿದ್ದೀನಣ್ಣ. ಯಾರಿಗೋ ಜೋರಾಗಿ ಮಾತಾಡ್ತಾ ಇದ್ಯಾ? ನಾನು ಹುಡ್ಕೋಕ್ಕಾಗತ್ತಾನ ಇದು? ಇಂಥ ಕೆಲಸ ನಾನು ಮಾಡೋಕ್ಕಾಗಲ್ಲ ಅಂತ ತಾನೇ ನಾನು ನಿನ್ನ ಇಟ್ಕೊಂಡಿರೋದು. ನಿಮ್ಮ ಹುಡುಗರ ಕೈಲಿ ಹುಡ್ಕೋಕ್ಕಾಗಲಿ ಅಂತ ನೀನು ಹುಡುಕು. ಟೈಮ್ ಜಾಸ್ತಿ ಇಲ್ಲ. ನೀವೇನ್ರ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ನಂಗನಿಸ್ತಾ ಇದ್ದೀನಾ? ಒಗ್ರ ಅವನ ಅಕ್ಕನ್ ನೋರೇ, ನನಗೆ ಆಮೆ ಬೇಕು, ನನಗೆ ಆಮೆ ಬೇಕು. ಹಲೋ, ಏಯ್, ಎಲ್ಲೋ ಇದೆಯಾ? ಇಲ್ಲ ಅಣ್ಣ, ಇಲ್ಲ ಏರಿಯಾದಲ್ಲಿದೆ. ನೋಡೋ, ನಮ್ಮ ಅಣ್ಣ ನನ್ ಮೇಲೆ ಯಾವತ್ತೂ ಕೈ ಮಾಡ್ದವ್ರಲ್ಲ. ಇವತ್ತ ಆ ಹುಡುಗರಿಂದ ನನ್ ಮೇಲೆ ಕೈ ಮಾಡಂಗಾಯ್ತು. ಆ ನನ್ ಮಕ್ಳು ಸಿಕ್ತಿದ್ದಂಗೆ ನಮ್ ಏರಿಯಾ ಸೈಟ್ಗೆ ಎತ್ತಾಕೊಂಡ್ ಬಂದು ಅವ್ರನ್ನ ಸರಿಯಾಗಿ ವರ್ಕೌಟ್ ಮಾಡಿ ಬೆಳಗ್ಗೆ ಕೂರಕ್ಕಾಗ್ಬಾರ್ದ ಬೋಳಿ ಮಕ್ಕಳಿಗೆ. ಹುಡುಕ್ತೀನಣ್ಣ, ಏರಿಯಾ ಎಲ್ಲ ಕವರ್ ಮಾಡ್ತೀನಿ. ಎಲ್ಲೋಗ್ತಾರಣ್ಣ? ಸಿಕ್ಕೇ ಸಿಗ್ತಾರೆ. ಏಯ್, ಯಾರು ಅವರು ಚಿಲ್ಟಾರಿ ಪಲ್ಟಾರಿ ಹುಡುಗರು ನಮ್ಮ ಹತ್ರನೇ ಆಟಾಡ್ತಾ ಇದಾರಲ್ಲೋ? ಮಗನೇ, ಸರಿಯಾಗಿ ಕೇಳಿಸ್ಕೋ, ನಮ್ಮ ಅಣ್ಣ ಕೊಟ್ಟಿರೋ ಅಸಲಿಗೆ ಇನ್ನೊಂದೆರಡು ದಿನದಲ್ಲಿ ಆ ನನ್ ಮಕ್ಕಳ್ರು ಸಿಕ್ಕಿಲ್ಲ ಅನ್ಕೋ, ಬಡ್ಡಿ ಚಕ್ರ ಬಡ್ಡಿ ಸೇರ್ಸಿ ನಿನ್ಗೆ ಹಾಕೊಂಡ್ ತೆಂಗ್ತೀನ್ಲೈ. ಕೂತ್ಕೊಳ್ಳಿ. ಏನ್ ನಿಮ್ಮ ಹೆಸರು? ಅನು ಸರ್. ಹೆಂಗ್ ಪರಿಚಯ ಅವ್ರು ನಿಮ್ಗೆ? ನಾನು ಪವನ್ 4 ವರ್ಷದಿಂದ ಲವ್ ಮಾಡ್ತಿದ್ವಿ. ಮದ್ವೆನೂ ಆಗ್ಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಇತ್ತೀಚೆಗೆ ಅವನು ನನ್ನ ಕಾಲ್ಸಿಗೆ ಸರಿಯಾಗಿ ರೆಸ್ಪಾಂಡೇ ಮಾಡ್ತಿರ್ಲಿಲ್ಲ, ಸರಿಯಾಗಿ ಸಿಗ್ತಾನೂ ಇರ್ಲಿಲ್ಲ. ಯಾವಾಗ ನೋಡಿದ್ರು ಫ್ರೆಂಡ್ಸು ಅಂತಾನೆ ಇರ್ತಿದ್ದ. ಆದ್ರೆ 1 ವಾರದ ಹಿಂದೆ ನಾನು ಅವನಿಗೆ ಕಾಲ್ ಮಾಡಿದಾಗ, ನಿಂಗೆ ಯಾಕೋಬೇಕು ಅಷ್ಟೊಂದು ದುಡ್ಡು? ಅದು 50,000. ಯಾಕಾದ್ರೂ ಆಗಿರ್ಲಿ, ಆಗುತ್ತೋ ಆಗಲ್ವಾ ಹೇಳು. ನಾನು 50,000 ಉಳಿಸ್ಬೇಕು ಅಂದ್ರೆ 6 ತಿಂಗಳು ಕಷ್ಟಪಡ್ಬೇಕು. ನೀನು 1 ದಿನದಲ್ಲಿ ಖರ್ಚು ಮಾಡ್ಬಿಡ್ತೀಯ ಅಲ್ವಾ? ಬರೀ ಫ್ರೆಂಡ್ಸು, ಪಾರ್ಟಿ, ಸಿಗರೇಟ್ ಅಂತ ಖರ್ಚಿನ ದಾರಿನ ಹಿಡಿತಿದ್ಯಲ್ಲ. ಅಲ್ಲ ಕಣು, ನಿಂದು ಅಂತ ದುಡ್ಮೆ ಯಾವಾಗ್ಲೂ ಮಾಡ್ಕೊಂತ್ಯಾ? 1 ತಿಂಗಳಲ್ಲಿ ವಾಪಸ್ ಕೊಟ್ಬಿಡ್ತೀನಿ. ಕೊಡ್ತೀಯೋ ಕೊಡಲ್ವಾ ಹೇಳು. ಬರೀ ಫ್ರೆಂಡ್ಸು ಖರ್ಚು ಅಂತಿದ್ರೆ ಆಗಲ್ವೋ? ಯಾವ್ದಕ್ಕಾದ್ರೂ ಕೆಲ್ಸಕ್ಕೆ ಹೋಗೋ. ಸರಿ ಆಯ್ತು, ತಲೆದೆಂಗ್ ಬೇಡ, ನೀನು ಇಡು ಫೋನು. ಕಾಲ್ ಕಟ್ ಮಾಡೋಷ್ಟು ಬೇಡ ಆಗ್ಬಿಟ್ನಾ? ಎಲ್ಲಿ ಹೋಗಿದ್ದೆ? ಎಷ್ಟು ಕಷ್ಟಪಟ್ಟು ರೆಫರ್ ಮಾಡಿದ್ದೆ ಗೊತ್ತಾ? ರೆಸ್ಪಾಂಡೇ ಮಾಡಿಲ್ವಂತೆ. ಸರಿ, ಫೋನ್ ಮಾಡಿ ಸಾರಿ ಕೇಳು, ಸರ್ ಔಟ್ ಆಫ್ ಸ್ಟೇಷನ್ ಹೋಗಿದ್ದೆ ಅಂತ. ಏನೋ ಒಂದ್ ಮ್ಯಾನೇಜ್ ಮಾಡೋ. ಎಷ್ಟು ಒಳ್ಳೆ ಕೆಲ್ಸ ಗೊತ್ತಾ? ಕೆಲ್ಸ ಎಲ್ಲ ಆಗಲ್ಲ. ಯಾವನಲ್ಲಿ ತಿಂಗಳ ಸಂಬಳ ಕತ್ತೆ ತರ ದುಡಿತಾನೆ. ಇವಾಗ ಒಂದು ದೊಡ್ಡ ಡೀಲಿಗೆ ಕೈ ಹಾಕಿದೀನಿ. ಅದಾಯ್ತು ಅಂದ್ರೆ ಲೈಫ್ ಸೆಟ್ಲ್ ಆಗುತ್ತೆ. ಬಿಸ್ನೆಸ್ ಆಗ್ಬಿಟ್ಟು ಮದ್ವೆ ಆಗ್ಬಿಟ್ಟು ಆರಾಮಾಗಿ ಸೆಟ್ಲ್ ಆಗೋಣ. ನನ್ ಮಾತ್ ಕೇಳು, ಸುಮ್ನೆ ತಲೆ ಕೆಡ್ಸ್ಕೊಂಬಿಡಬ್ಬ. ನಿನ್ನೆ ನೈಟು ತುಂಬಾ ದಿನ ಆದ್ಮೇಲೆ ಮನೆಗೆ ಬಂದ. ನೀನ್ ಯಾವಾಗ ಬಿಸ್ನೆಸ್ ಶುರು ಮಾಡ್ತೀಯೋ, ನಮ್ ಜೀವನ ಯಾವಾಗ ಶುರು ಆಗುತ್ತೋ. ಅದ್ರ ಬದಲು ಒಂದ್ ಕೆಲ್ಸ ಅಂತ ಹೋಗಿದ್ದಿದ್ರೆ ತಿಂಗಳಿಗೆ ಸಂಬಳ ಬರ್ತಾ ಇರ್ಲಿಲ್ವಾ? ಏನಾದ್ರೂ ಹೇಳಿ ಸಾಯಿ. ಆವಾಗಿಂದ ನಾನು ಒಬ್ಳೆ ಬಡ್ಕೊಂತ ಇದ್ದೀನಿ. ಯಾವಾಗ ನೋಡಿದ್ರು ಫ್ರೆಂಡ್ಸು ಅಂತಿರ್ತೀಯ. ಉದ್ಧಾರ ಆಗಲ್ಲ, ಅವ್ರು ಯಾರು ಬರಲ್ಲ. ಅರ್ಥ ಮಾಡ್ಕೋ. ಹಿಂಗಾದ್ರೆ ನಾನು ಹೆಂಗೋ ನಂಬ್ಕೊಂಡ್ ಬರ್ಲಿ? ಏಯ್, ಅಲ್ಲೂ ನೆಮ್ಮದಿ ಇಲ್ಲ, ಇಲ್ಲಿಗೆ ಬಂದ್ರೆ ಇಲ್ಲಾದ್ರೂ ನೆಮ್ಮದಿ ಇರುತ್ತೆ ಅಂದ್ರೆ ಇಲ್ಲೂ ನೆಮ್ಮದಿ ಇಲ್ಲ. ಯಾಕೆ ಯಾವಾಗ್ಲೂ ದುಡ್ಡು ಅಂತ ಸಾಯ್ತ್ಯಾ? ಅದ್ ಯಾವನ ದುಡ್ಡಿನ ಜೊತೆನೆ ತೊಲಗು ಹೋಗಿ. ನೀನು ಒಳ್ಳೇದಕ್ಕೆ ಹೇಳ್ತೀನಲ್ಲ, ನನಗ್ ಬುದ್ಧಿಲ್ಲ. ಹೋಗ್ ಸಾಯಿ. ನಿಂಗೆ ಎಷ್ಟು ಮಕ್ಕದ ಮೇಲೆ ಎಸ್ಬಿಡ್ತೀನಿ. ಇಷ್ಟೇ ಸರ್ ಆಗಿದ್ದು. ಆದ್ರೀಗ ಪವನೇ ಇಲ್ಲ. ಆಯ್ತಾಯ್ತು, ಸಮಾಧಾನ ಮಾಡ್ಕೊಳಮ್ಮ. ದೀಪಾ ಸರ್, ಇವ್ರು ನಮ್ಮ ಮನೆಗೆ ಬಿಡುವ ವ್ಯವಸ್ಥೆ ಮಾಡಿ. ಓಕೆ ಸರ್. ನೀವೇ ನೋಡಿ. ಬಾರಮ್ಮ. ರೀ ಸಂದೀಪ್, ನನ್ನ ಮಗನ್ ಬಿಟ್ಟು ಕಳಿಸ್ರಿ. ಏನ್ ಹೇಳ್ತಿದ್ದೀರಾ ಸರ್? ನನಗೆ ಈ ಪವನ್ ಕೊಲೆ ಕೇಸಲ್ಲಿ ಇವಂದೇನು ಕೈವಾಡ ಇದೆ ಅಂತ ಅನಿಸ್ತಿಲ್ಲ. ಇದರಿಂದ ಬೇರೆ ಯಾರೋ ಇದ್ದಾರೆ. ಸೊ ಇವನ್ನ ಬಿಟ್ರೆ ಅದ್ಯಾರೋ ಅಂತ ಗೊತ್ತಾಗುತ್ತೆ. ಏನಾದ್ರೂ ಇವನ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಯ್ತು ಅಂದ್ರೆ ನಂಗೆ ಇನ್ಫಾರ್ಮ್ ಮಾಡಿ. ಇವ್ನ ಊರು ಬಿಟ್ಟು ಹೋಗ್ದಂಗೆ ಇವನ್ ಮೇಲೆ ಒಂದು ಕಣ್ಣಿಟ್ಟಿರಿ. ಹೇಳಿದ ಅರ್ಥ ಆಯ್ತಲ್ಲ? ಹಾ ಸರ್. ನೀವಿ ನೋಡಿ. ಓಕೆ ಸರ್. ಹಲೋ ಸರ್,
ಎಲ್ಲಿದ್ದೀರಾ ಸಂದೀಪ್? ಇನ್ನೇನು ಆನ್ ದ ವೇ ಸರ್, ಸ್ಟೇಷನ್ ಕಡೆ ಹೊರಡ್ತಿದ್ದೀನಿ. ನೀವೀಗ ಸ್ಟೇಷನ್ಗೆ ಹೋಗೋದು ಬೇಡ, ಶ್ರೀಧರ್ ಸತ್ಯ ಜಾಗಕ್ಕೆ ಹೋಗಿ ಮಾಜರ್ ಮಾಡಿಸಿ. ಆ ಫಾರೆನ್ಸಿಕ್ ಅವ್ರನ್ನ ಬರಕ್ಕೆ ಹೇಳಿ. ಆಮೇಲೆ ಏನಾದರೂ ಎವಿಡೆನ್ಸ್ ಸಿಗುತ್ತೆ ಚೆಕ್ ಮಾಡಿ. ಸರಿ ಸರ್, ಓಕೆ ಸರ್. ಹಲೋ ದೀಪಾ, ಆ 3 ಜನದ್ದು ಕಾಲ್ ಡೀಟೇಲ್ಸ್ ಚೆಕ್ ಮಾಡಿ. ಇವ್ರಿಗೆ ಯಾರ್ಯಾರಿಂದ ಕಾಲ್ ಹೋಗಿದೆ, ಇವ್ರಿಗೆ ಯಾರ್ಯಾರಿಂದ ಕಾಲ್ ಬಂದಿದೆ ಅನ್ನೋ ಪ್ರತಿ ಡೀಟೇಲ್ಸ್ ಬೇಕು ದೀಪಾ. ಒಂದು ಇನ್ಫಾರ್ಮೇಷನು ಮಿಸ್ ಆಗಬಾರ್ದು. ಹಲೋ ಡಾಕ್ಟರ್. ಹಲೋ ಸರ್. ಎನಿ ಅಪ್ಡೇಟ್ಸ್? ಸರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಕ್ರಿಮಿನಲ್ ಈಸ್ ಟೂ ಇಂಟೆಲಿಜೆಂಟ್. ವೈ ಡಾಕ್ಟರ್? ಯಾರೋ ಗೊತ್ತಿರೋರೇ ಈ ಕೊಲೆ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದೇಂಗೆ ಸಾಧ್ಯ ಡಾಕ್ಟರ್? ಮೇಲ್ನೋಟಕ್ಕೆ ಇದು ನ್ಯಾಚುರಲ್ ಹಾರ್ಟ್ ಅಟ್ಯಾಕ್ ಅಂತ ಅನ್ಸುತ್ತೆ, ಬಟ್ ಅವನ ಹಾರ್ಟು ಪೇಸ್ ಮೇಕರ್ ಇಂದಾನೇ ವರ್ಕ್ ಆಗ್ತಾ ಇದ್ದಿದ್ದು. ಅವನ ಬಾಡಿಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗಿದೆ, ಸೊ ಪೇಸ್ ಮೇಕರ್ ಫೇಲ್ ಆಗಿ ಹಾರ್ಟ್ ಬೀಟ್ ಸ್ಟಾಪ್ ಆಗಿದೆ. ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅನ್ನಿಸ್ತಿದೆ ಸರ್. ಓಕೆ ಡಾಕ್ಟರ್. ನಮಸ್ತೆ ಅಣ್ಣ. ಹೇಳಪ್ಪ, ಏನು ನಡೀತಿದೆ? ಅಣ್ಣ, ನೀವು ಹೇಳ್ದಂಗೆ ಗ್ರೌಂಡ್ ಲೆವೆಲಲ್ಲಿ ಇಳಿದು ಪ್ರತಿ ಏರಿಯಾನು ಕವರ್ ಮಾಡ್ತಾ ಇದ್ದೀವಿ. ಹಾ ಆದರೆ ಈ ಕೆಂಚಪ್ಪನ ಪಾಳ್ಯ ಮಾತ್ರ ಯಾಕೋ ಡೌಟ್ ಹೊಡಿತಾ ಇದೆ. ಹಾ ಮ್ಯಾಕ್ಸಿಮಮ್ ಓಟಿರೋದು ಅಲ್ಲೇ ಅಣ್ಣ. ಸರಿ. ಆ ಏರಿಯಾ ಮೇಲೆ ಅವ್ರಿಗೆ ಕಂಪ್ಲೀಟ್ ಗ್ರಿಪ್ ಇದೆ. ಎಲ್ಲ ಬಾರ್ಗೂ ಹೇಳಿದ್ದೀನಿ, ಯಾವನೇ ಬಂದು ಎಷ್ಟೇ ತಿಂದು ಎಷ್ಟೇ ಕುಡಿದ್ರು ಬಿಲ್ ನಮ್ದೇ ಅಂತ. ಸರಿ. ನೀವು ಸ್ವಲ್ಪ ದುಡ್ಡು ಕೊಟ್ರೆ ಮನೆಗೆ ಹೋಗಿ ಸೀರೆ ಕುಕ್ಕರ್ ಹಂಚ್ಬಿಡ್ತೀನಿ ಅಣ್ಣ. ಯಾವ ಜಮಾನದಲ್ಲಿ ಇದೆಯಾ ನೀನು? ಸೀರೆ ಕುಕ್ಕರ್ ಹಂಚ್ಕೊಂಡು ಜನ ಬುದ್ಧಿವಂತರಾಗಿದ್ದಾರೆ. ತಿನ್ನೋದು ತಿನ್ಕೊಂಡು ಕುಡಿಯೋದು ಕುಡ್ಕೊಂಡು ಎಲೆಕ್ಷನ್ ದಿನ ಕೈ ಎತ್ತಿ ಬಿಡ್ತಾರೆ. ನೀನ್ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಏರಿಯಾ ಅಲ್ಲ, ಒಂದೊಂದು ಮನೇನೂ ಬಿಡಬಾರ್ದು. ಹ್ಞೂ ಸರಿ ಅಣ್ಣ. ಹಾ, ಹೊರಡು. ಏಯ್, ಅದು ಇದಲ್ಲ, ಅವತ್ತಾಕಿದ್ದಲ್ಲ, ಅದು ಸಖತ್ತಾಗಿ ಫಿಟ್ಟಿಂಗ್ ಕೂರತ್ತೆ. ಅದನ್ನ ಹಾಕೊಂಡ್ ರೆಡಿ ಆಗಿರೋ. ಇವತ್ ಸಂಜೆ ಸಿಗ್ತೀನಿ. ಖರ್ಚಿಗೇನು ಕೊಡಲ್ವಾ? ಒಂದೇ ಒಂದ್ ಪಪ್ಪಿ ಕೊಡು. ಏಯ್, ನೀನ್ ಕೊಟ್ಟಿಲ್ಲ ಅಂದ್ರೆ ನಾನೇ ಕೊಡ್ತೀನಿ. ಕೊಡ್ಲಾ? ಏಯ್ ಗಂಡು, ಬರೋ ಇಲ್ಲಿ. ಅಣ್ಣ ಬರೋ ಇಲ್ಲಿ. ಏನದು? ಅಣ್ಣ, ಅದು ಸೀರಿಯಸ್ನೆಸ್ ಇಲ್ವಲ್ಲ ನಿನಗೆ? ಎಲೆಕ್ಷನ್ ಬಾದೆ ನನ್ ತಿಕ್ಕಾರ್ದು ಊರ್ ಬಾಗ್ಲಾಗ್ತಾ ಇದೆ, ನೀನ್ ಪಪ್ಪಿ ಕೇಳ್ಕೊಂಡು ನಿಂತಿದ್ಯಾ? ಈ ಎಲೆಕ್ಷನ್ ಉಲ್ಟಾ ಹೊಡಿಲಿ, ನಿನಗ್ ಉಲ್ಟಾ ಹೊಡಿತೀನಿ. ಹೋಗ್. ಯಾವ ನಾಯೋ ನಿನ್ ಪಪ್ಪಿ ಕೊಡೋದು? ಹೆಂಗಿದ್ಯಾ ನೋಡು. ಸರ್, ಸ್ಪಾಟಲ್ಲಿ ಮಾಜರ್ ಮುಗಿಸ್ಕೊಂಡು ಲ್ಯಾಬ್ ಹತ್ರ ಬಂದಿದ್ದೀನಿ. ಕನ್ಕ್ಲೂಸಿವ್ ಎವಿಡೆನ್ಸ್ ಅಂತ ಏನೂ ಸಿಕ್ಕಿಲ್ಲ ಸರ್. ಬಾಡಿ ಕಂಪ್ಲೀಟಾಗಿ ಬರ್ನೌಟ್ ಆಗಿ ಬರೀ ಮೂಳೆಗಳಷ್ಟೇ ಉಳಿದಿದ್ದಾವೆ. ಅದು ಬಿಟ್ಟರೆ ಬೇರೆ ಅಪ್ಡೇಟ್ಸ್ ಇಲ್ಲ ಸರ್. DNA ಟೆಸ್ಟಿಗೆ ಕೊಟ್ಟಿದ್ದೀನಿ, ರಿಪೋರ್ಟಿಗೆ ಕಾಯ್ತಿದ್ದೀನಿ ಸರ್. ಆಮೇಲೆ ಒಂದು ವಿಷಯ, ಯಾವುದೇ ಕಾರಣಕ್ಕೂ ನಿಖಿಲ್ ಪ್ರಾಣಕ್ಕೆ ತೊಂದರೆ ಆಗಬಾರ್ದು. ಸರಿ ಸರ್, ಓಕೆ. ಸಾಕಣ್ಣ. ಎಂಥ ಪರಿಸ್ಥಿತಿ ಬಂತು, ನಿನ್ನ ಕೈಯಲ್ಲಿ ಮಸಾಜ್ ಮಾಡಿಸ್ಕೊತಾ ಇದ್ದೀನಿ. ನಾನು ಸಿಕ್ಕಿದ್ದೆ ಹೆಚ್ಚು. ಅಣ್ಣ, ರಮಾಕಾಂತ್ ಅವ್ರು ಬಂದಿದ್ದಾರೆ, ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಕೂತ್ಕೊಳ್ಳೋಕೆ ಕೇಳ್ರಿ, ಟೀನೋ ಕಾಫಿನ ಕೊಡ್ರಿ ಅವನಿಗೆ. ಸರಿ ಅಣ್ಣ. ಮಾಡ. ನಮಸ್ತೆ ಸರ್. ಪರವಾಗಿಲ್ಲ, ಕೂತ್ಕೊಳ್ಳಿ ರಮಾಕಾಂತ್. ಆ ಕೆಲಸದ ಬಗ್ಗೆ ಏನಾದರೂ ಡೆವಲಪ್ಮೆಂಟ್ಸ್ ಇದೆಯೇನ್ರಿ? ಸರ್, ನೀವೇನು ವರಿ ಮಾಡಬೇಡಿ. ಕದ್ದಿರೋ 3 ಜನ ಹುಡುಗರಲ್ಲಿ ಆಲ್ರೆಡಿ ಒಬ್ಬ ನನ್ನ ಕೈಗೆ ಸಿಗಾಕೊಂಡಿದ್ದಾನೆ. ಆದರೆ ಆಮೇಲೆ ಅವನ ಹತ್ರ ಇಲ್ಲ. ನಾನು ಡ್ರಿಲ್ ಮಾಡೋ ಥರ ಮಾಡಿದ್ರೆ ಖಂಡಿತ ಅವನು ಎಲ್ಲನೂ ಬಾಯ್ಬಿಡ್ತಾನೆ. ಆಮೇಲೆ ನಮ್ಮ ಕೈಗೆ ಸಿಕ್ಕೇ ಸಿಗುತ್ತೆ. ರಮಾಕಾಂತ್, ಮಾತ್ ಕಮ್ಮಿ ಮಾಡಿ ಕೆಲಸ ಜಾಸ್ತಿ ಮಾಡ್ರಿ. ಇಲ್ಲಿ ಯಾವನು ತಲೆ ಕೆಡಿಸ್ಕೊಂತ ಇಲ್ಲ. ಎಲೆಕ್ಷನ್ ದಿನಗಳು ಬೇರೆ ಹತ್ರ ಬರ್ತಾ ಇದೆ. ನಾನ್ ತಲೆ ಕೆಡಿಸ್ಕೊಳ್ಳೋ ಮುಂಚೆ ನೀವು ತಲೆ ಕೆಡಿಸ್ಕೊಂಡು ಕೆಲಸ ಮಾಡ್ಬೇಕು. ಸರಿ ಸರ್, ಖಂಡಿತ ಸರ್. ನೀವೇನು ವರಿ ಮಾಡಬೇಡಿ. ನಾನು ಬರ್ತೀನಿ ಸರ್. ಹೊರಡು. ಹಲೋ ನಿಖಿಲ್, ನೀನು ಎಲ್ಲೇ ಇದ್ರು ನಾಳೆ ಬೆಳಿಗ್ಗೆ 7 ಜಾಗಕ್ಕೆ ಬರಬೇಕು. ಸರ್, ಯಾಕೆ ಸರ್? ಅದೆಲ್ಲ ಆಮೇಲೆ ಹೇಳ್ತೀನಿ, ಬಾ. ಸರಿ ಸರ್. ನೋಡು ನಿಖಿಲ್, ನೀನು ಇನ್ನೂ ಬಾಳಿ ಬದುಕಬೇಕಾಗಿರೋನು. 2 ಕೇಸಲ್ಲೂ ನಿನ್ನ ಏಟು ಇದೆಯಾ. ಮಿನಿಮಮ್ ಅಂದ್ರೂ 5 ವರ್ಷ ಜೈಲು. ಚೆನ್ನಾಗಿ ಯೋಚನೆ ಮಾಡು. ನೀನಿನ್ನು ಜೀವನದಲ್ಲಿ ನೋಡೋದು ತುಂಬಾನೇ ಇದೆ. ನಿನ್ನ ಜೀವನ ಹಾಳಾಗಬಾರ್ದು ಅಂದ್ರೆ ನೀನು ನಾನು ಹೇಳ್ದಂಗೆ ಕೇಳಬೇಕು. ಏನು ಸರ್? ನೋಡು, ಆ ಆಮೆ ಎಲ್ಲಿದೆ ಅಂತ ನನ್ನ ಹತ್ರ ಹೇಳು. ಅದು ನನಗೆ ಗೊತ್ತಿಲ್ಲ ಸರ್. ಶ್ರೀಧರನ ಹತ್ರ ಇತ್ತು. ಅವತ್ತು ಅವನು ತಂದೆ ಇರಲಿಲ್ಲ ಸರ್. ಅದನ್ನು ಎಲ್ಲಿಟ್ಟ ಅಂತ ಗೊತ್ತಿಲ್ಲ. ಏನಾದರೂ ಮಾಡಿ ಹುಡುಕ್ತೀನಿ ಸರ್. ನೀನು ಹೊರಡು. ಸರಿ ಸರ್. ಹಲೋ ಸರ್, ಶ್ರೀಧರ ಸಾಯಕ್ಕೂ ಮುಂಚೆ ಆ 3 ಒಂದು ನಂಬರಿಗೆ ಕಾಲ್ ಮಾಡಿದ್ದಾರೆ. ಅವರ ಲೊಕೇಶನ್ಗೆ ತಲುಪೋ ಮುಂಚೆ
ಆ ನಂಬರಿಂದ 3 ಸತಿ ಕಾಲ್ ಎಕ್ಸ್ಚೇಂಜ್ ಆಗಿದೆ. ಅದು ಅಲ್ಲದೆ ಸರ್ ಅವ್ನು ಸತ್ತಿರೋ ಲೊಕೇಶನ್ ಹತ್ರದಲ್ಲೇ ಆ ಇನ್ನೊಂದು ನಂಬರ್ ಕೂಡ ಟ್ರೇಸ್ ಔಟ್ ಆಗಿದೆ. ಸೊ ಈ ನಂಬರ್ನ ನಾವು ಟ್ರೇಸ್ ಔಟ್ ಮಾಡಿದ್ರೆ ನಮ್ಗೆ ಇದರಿಂದ ಏನಾದ್ರು ಕ್ಲೂ ಸಿಗ್ಬೋದು ಸರ್. ಬೇಗ ಟ್ರೇಸ್ ಮಾಡಿ. ಓಕೆ ಸರ್. ಇವ್ರ ಅಮ್ಮನ ಇವ್ರು ಸವಾಸ ಮಾಡಿ ಜೀವನದಲ್ಲಿ ನೆಮ್ಮದಿನೇ ಇಲ್ಲ. ನಮ್ಮನ್ನು ಊರು ಬಿಟ್ಟು ಆಚೆನೂ ಒಂದಿಲ್ಲ ಶಾಟ. ಅಣ್ಣ ಅಣ್ಣ ನನ್ನ ಫ್ರೆಂಡಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅಣ್ಣ, ಸ್ವಲ್ಪ ನೀರು ಕೊಡಿ. ಎಲ್ಲದ್ಲಿ ಅವಳು ಅವ್ರ ಅಮ್ಮನ್ ಏನ್ ನನ್ನ ಮಕ್ಕಳು ನಮ್ಮ ನೆಮ್ಮದಿಯಾಗಿ ಕುಡಿಯೋಕ್ಕೂ ಬಿಡಲ್ಲ ಅಂತಾರೆ. ಥು.